ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ತಾರಾ ತನ್ನ ಸಾಕು ತಂದೆಯ ಆರೋಗ್ಯಕ್ಕಾಗಿ ಮುಂಜಾನೆ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದುರ್ಗಾ ಪರಮೇಶ್ವರಿ ವ್ರತ ಮಾಡಿರ್ತಾಳೆ. ಇದನ್ನು ಕಂಡು ತಂದೆ, ನಿನಗೊಂದು ಗಂಡ, ಮನೆ, ಸಂಸಾರ ಅಂತ ಇರಬೇಕು. ನಾನು ಬದುಕಿರುವಾಗಲೇ ನೀನು ಮದುವೆಯಾಗು ಎಂದು ಪ್ರೀತಿಯಿಂದ ಹೇಳ್ತಾರೆ. ಅದಕ್ಕೆ ತಾರಾ ಒಪ್ಪದಿದ್ದಾಗ ತಂದೆ ತನಗೆ ಚಟ್ನಿ ಚಿತ್ರಾನ್ನ ತಿನ್ನಬೇಕು ಅನ್ನಿಸುತ್ತಿದೆ ಎಂದು ಕೇಳ್ತಾರೆ. ತಾರಾ ಅಡುಗೆ ಮನೆಗೆ ಹೋಗುವಾಗ ಇದ್ದಕ್ಕಿದ್ದಂತೆ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮನೋಜ್ ತನ್ನನ್ನು ನೀರಿನ ಕೆರೆಗೆ ತಳ್ಳಿದ ಹಳೆಯ ಘಟನೆ ನೆನಪಾಗಿ ತಲೆ ಸುತ್ತು ಬಂದು ಅಮ್ಮ ಎಂದು ಕೂಗುತ್ತಾ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾಳೆ. ಅವರ ಸಾಕು ತಂದೆ ಮತ್ತು ಕೆಲಸದವಳು ಸೇರಿ ಮುಖಕ್ಕೆ ನೀರು ಚಿಮುಕಿಸಿ ಅವಳಿಗೆ ಎಚ್ಚರ ತರ್ತಾರೆ. ತಾರಾ ತನಗೆ ಪದೇ ಪದೇ ಒಬ್ಬ ಹುಡುಗ ನೀರಿಗೆ ತಳ್ಳಿದ ದೃಶ್ಯ ನೆನಪಾಗಿ ಉಸಿರು ಕಟ್ಟಿದಂತಾಗುತ್ತಿದೆ ಎಂದು ಹೇಳಿದಾಗ ಅವಳಿಗೆ ಹಳೆ ನೆನಪು ಮರಳಿ ತನ್ನನ್ನು ಬಿಟ್ಟು ಹೋಗ್ತಾಳೆ ಎಂಬ ಭಯ ಸಾಕು ತಂದೆಗೆ ಕಾಡುತ್ತದೆ. ಇನ್ನೊಂದೆಡೆ ರೋಹಿಣಿ ಮನೋಜ ತನ್ನನ್ನು ಹುಡುಕಿಕೊಂಡು ಬರಲಿ ಎಂದು ಪ್ಲ್ಯಾನ್ ಮಾಡಿ ಅಪರಿಚಿತ ವ್ಯಕ್ತಿಯಿಂದ ಮನೋಜ್ನ ಶೋರೂಮ್ಗೆ ಫೋನ್ ಮಾಡಿಸ್ತಾಳೆ. ನಿಮ್ಮ ಬಾಸ್ ಹೆಂಡತಿ ಪಕ್ಕದ ಪಾರ್ಕ್ನಲ್ಲಿ ಬೇರೆ ಯಾರದ್ದೋ ಜೊತೆ ಲವ್ ಸೀನ್ ಥರ ನಗುತ್ತಾ ಡೇಟಿಂಗ್ ಮಾಡ್ತಿದ್ದಾರೆ ಎಂದು ಸುಳ್ಳು ಹೇಳಿಸ್ತಾಳೆ. ಇದರಿಂದ ಮನೋಜ್ಗೆ ಕೋಪ ಮತ್ತು ಅನುಮಾನ ಬಂದು ಸತ್ಯ ತಿಳಿಯಲು ಸೀನನ ಜೊತೆ ಪಾರ್ಕ್ಗೆ ಹೋಗ್ತಾನೆ. ಪಾರ್ಕ್ನಲ್ಲಿ ರೋಹಿಣಿ ಒಬ್ಬಳೇ ಕುಳಿತಿರುತ್ತಾಳೆ. ಅವಳನ್ನು ಮನೋಜ್ ಕದ್ದು ನೋಡುವುದನ್ನು ಕಂಡು ಅಲ್ಲಿನ ಜನ ಮತ್ತು ಸೆಕ್ಯೂರಿಟಿ ಗಾರ್ಡ್ ತಪ್ಪು ತಿಳಿದು ಮನೋಜನ್ಗೆ ಹೊಡೆಯಲು ಶುರು ಮಾಡ್ತಾರೆ. ತಕ್ಷಣ ರೋಹಿಣಿ ಬಂದು ಇವರು ನನ್ನ ಗಂಡ ಎಂದು ಬಚಾವ್ ಮಾಡ್ತಾಳೆ. ಮನೋಜ್ ತನಗೆ ಯಾರೋ ಆಕ್ಸಿಡೆಂಟ್ ಆಗಿದೆ ಅಂದಿದ್ದಕ್ಕೆ ಬಂದೆ ಎಂದು ಸುಳ್ಳು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದೆಡೆ ಕನಕ ಮನೆಯಲ್ಲಿ ಸೈಲೆಂಟ್ ಆಗಿ ಇರುವುದನ್ನು ಕಂಡು ಮೀನಾ ಅವಳ ಗಾಯಗೊಂಡ ಕೈ ಮತ್ತು ಊದಿಕೊಂಡ ಮುಖ ನೋಡಿ ಒತ್ತಾಯಿಸಿ ಕೇಳಿದಾಗ ಕನಕ ಅಳುತ್ತಾ ಅಸಲಿ ನಿಜ ಹೇಳ್ತಾಳೆ. ಕನಕಳ ಗಂಡ ಅರುಣ್ ತನ್ನ ತಾಯಿಯ ಸಾವಿಗೆ ಚೇತನ್ ಮತ್ತು ಸೂರ್ಯನೇ ಕಾರಣ ಎಂದು ಭಾವಿಸಿ ಕನಕ ಸೂರ್ಯನಿಗೆ ಸಪೋರ್ಟ್ ಮಾಡಿದಾಗ ಅವಳ ಕಪಾಲಕ್ಕೆ ಹೊಡೆದು ಗ್ಲಾಸ್ ಪೀಸ್ ಚುಚ್ಚಿ ಗಾಯ ಮಾಡಿ ಅಡುಗೆ ಮಾಡದಿದ್ದಕ್ಕೂ ಕ್ರೂರವಾಗಿ ಹೊಡೆದಿರುತ್ತಾನೆ. ಇದನ್ನು ಕೇಳಿ ಮೀನಾ ಕೋಪಗೊಂಡು ನೇರವಾಗಿ ಅರುಣ್ ಮನೆಗೆ ಹೋಗಿ ಅಂದು ಆಕ್ಸಿಡೆಂಟ್ ಮಾಡಿದ್ದು ನನ್ನ ಗಂಡನಲ್ಲ ಎಂದು ಸ್ಪಷ್ಟಪಡಿಸ್ತಾಳೆ. ಅಲ್ಲದೆ ಕನಕ ತುಂಬಾ ಒಳ್ಳೆ ಹುಡುಗಿ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬುದ್ಧಿ ಹೇಳಿ ಬರ್ತಾಳೆ. ಕೊನೆಯಲ್ಲಿ ಮನೋಜ್ ಮನೆಗೆ ಬಂದಾಗ ಮೀನಾ ಕೋರ್ಟ್ನಲ್ಲಿ ರೋಹಿಣಿಯ ಎಲ್ಲ ಸತ್ಯಗಳನ್ನು ಹೇಳಲು ಅವಳ ಫ್ರೆಂಡ್ ಪೂಜಾ ಒಪ್ತಾಳೆ ಎಂದು ಮನೆಯವರಿಗೆ ತಿಳಿಸ್ತಾಳೆ. ಈ ಕಡೆ ಶಾಂತಿ ಮನೋಜ್ಗೆ ಆದಷ್ಟು ಬೇಗ ಡೈವರ್ಸ್ ಕೊಡಿಸಿ ಇನ್ನೊಂದು ಪೂಜೆ ಮಾಡಿ ಮದುವೆ ಮಾಡುವುದಾಗಿ ಹಠ ಹಿಡಿಯುವ ಆಕರ್ಷಕ ದೃಶ್ಯಗಳೊಂದಿಗೆ ಮುಂದಿನ ಸಂಚಿಕೆಗಳು ಮುಕ್ತಾಯವಾಗುತ್ತದೆ. ಇನ್ನು ಮುಂದೆ ಸಂಚಿಕೆಗಳಲ್ಲಿ ಏನೇನೋ ಬದಲಾವಣೆ ಬರುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.